ICUಗೆ ಅಡ್ಮಿಟ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗುವಾಗ ಇವ್ರಿಗೆ ಕೋಪ ಬಂದುಬಿಟ್ಟಿದೆ ಅಮ್ಮನಿಗೆ. ಅವರಿಗೆ ಪ್ರೂಫ್ ಬೇಕಲ್ವಾ? ಯಾಕೆ ಬಿ ವಿ ರಾಧಾ ಅಂದರೆ ಗೊತ್ತಿಲ್ವಾ ಯಾರು ಅಂತ ಅವ್ರಿಗೆ? ಇದೆಲ್ಲ ಪ್ರೂಫ್ ಬೇಕಾ? ಅವ್ನು ಯಾರೋ ಒಬ್ರು ಇದ್ರಪ್ಪ, ನಮ್ಮ ತಂದೆ ಗೊತ್ತಲ್ಲ ಎಲ್ಲರಿಗೂ ಇದು ಮುಖಾಮುಖಿ ನೋಡ್ದಂಗೆ ಅದೆಲ್ಲ ಗ್ರೆಡ್ಜ್ ಇರುತ್ತಲ್ಲ ಅವ್ರಿಗೆ. ಯಪ್ಪ ಏನೇನು ಫೇಸ್ ಮಾಡಿದ್ದೀರಮ್ಮ? ತುಂಬ ಫೇಸ್ ಮಾಡಿದೆ, ತುಂಬ ಅಂದರೆ ತುಂಬಾ. ಇವತ್ತಿಗೂ ಮಾಡ್ತಾಯಿದ್ದೀನಿ. ಸುಮಾರು ಜನ ಕೊಡಬೇಕು ದುಡ್ಡುಗಳು, ಅದು ಇದು ಎಲ್ಲ ಇನ್ನೂ ಕೊಟ್ಟಿಲ್ಲ. ನೋಡೋಣ, ದೇವರಿದ್ದಾನೆ, ದೇವ್ರ ಮೇಲೆ ದೇವ್ರನ್ನ ನಂಬ್ಕೊಂಡಿದ್ದೀನಿ. ತೂಗುದೀಪ ಅನ್ನೋ ಒಂದು ಬ್ಯಾನರ್ನ ದರ್ಶನ್ ಅವರ ನಿರ್ಮಾಣ ಸಂಸ್ಥೆಗೆ ಇಡಬೇಕಾದ್ರೆ ಅವ್ರು ಬಂದು ಮಾತಾಡಿದ್ರಂತೆ. ಹೌದು ಬಂದಿದ್ರು, ಅವ್ರ ಅಮ್ಮ ಬಂದಿದ್ರು. ಆ ದರ್ಶನ್ ಅವರು ಅಮ್ಮಂಗೆ ಹುಷಾರಿಲ್ದಿದ್ದಾಗ ಬಂದಿದ್ರು. ಬಂದ್ಬಿಟ್ಟು ಹೀಗೆ ಸಮ್ ಮನಿ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಹೋದ್ರು. ನಾವು ಹೆಲ್ಪ್ ಮಾಡಿರೋರನ್ನ ಇದು ಮಾಡಬಾರ್ದು. ಮತ್ತು ವಿನೋದ್ ಸರು ಬಂದರು, ವಿನೋದ್ ರಾಜ್ಕುಮಾರ್ ಅವರು ಕೊಟ್ಟರು ಬಂದು. ನೂರೊಂದು ನೆನಪು. ನಮ್ಮ ಹತ್ರ ಏನೂ ದುಡ್ಡಿಲ್ಲ. ICUಗೆ ಅಡ್ಮಿಟ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗುವಾಗ ಇವ್ರಿಗೆ ಕೋಪ ಬಂದುಬಿಟ್ಟಿದೆ ಅಮ್ಮನಿಗೆ. ಯಾಕಪ್ಪ ಇಷ್ಟು ಹೊಟ್ಟೆ ಉರಿಸ್ತೀಯಾ? ನಾವು ಇರೋದಿಬ್ರು ಹೆಂಗಸರು, ನೀನು ಇದು ಮಾಡು, ನಾನು ಚೇಂಬರ್ಗೆ ಹೋಗ್ತೀನಿ ಅಂದರೆ ನನ್ನ ಹತ್ರ ಪತ್ರನೇ ಇಲ್ಲ. ನಾನು ಯಾವಾಗ ಹೇಳಿದೆ ನಿಮಗೆ ಪತ್ರ ಇದೆ ಅಂತ? ಪತ್ರನೇ ಇಲ್ಲ ನನ್ನ ಹತ್ರ. ಆಮೇಲೆ ನಾನು ICUಗೆ ಅಡ್ಮಿಟ್ ಮಾಡಿಬಿಟ್ಟು ಅಲ್ಲಿ ಹೋಗಿದ್ದಾರೆ ನಮ್ಮ ಹಸ್ಬೆಂಡ್ ಜೊತೆ. ಆ್ಯಕ್ಚುಲಿ ಐ ಡಿಂಟ್ ಟೆಲ್ ಅಬೌಟ್ ಮೈ ಹಸ್ಬೆಂಡ್. ಆ್ಯಕ್ಚುಲಿ ನಂದು ಲವ್ ಮ್ಯಾರೇಜು, ಬಟ್ ನಮ್ಮಿಬ್ಬರಿಗೂ ಮೆಂಟಲ್ ಮ್ಯಾಚ್ ಆಗಿಲ್ಲ. ಸೊ ವಿ ಆರ್ ಲಿವಿಂಗ್ ಸೆಪ್ರೇಟ್ ಅಷ್ಟೇ. ಅದು ಬಿಟ್ಟು ಇನ್ನೇನು ಇಲ್ಲ. ಅವ್ರು ಇಲ್ಲೇ ಇದ್ದಾರೆ. ನಾನು ಏನು ಕೇಳಲ್ಲ ಅವ್ರ ಬಗ್ಗೆ. ಅವ್ರ ಹೆಸರು ರಾಜೇಶ್ ಅಂತ, ರಾಜೇಂದ್ರ ಕುಮಾರ್ ಅಂತ, ರಾಜೇಶ್ ಅಂತ ಕರೆಯೋದು. ಸೊ ಅಲ್ಲೆಲ್ಲ ಫೋಟೋಲೆಲ್ಲ ಇದ್ದಾರೆ ನೋಡಿ. ಹಾಂ ಅಷ್ಟೇ. ಸೊ ಈ ಕಮ್ಸ್ ಈ ಗೋಸ್, ವಿ ಆರ್ ಲೈಕ್ ಜಸ್ಟ್ ಲೈಕ್ ಫ್ರೆಂಡ್ಸು. ನನ್ನ ಪಾಡಿಗೆ ನಾನು ಇದ್ದೀನಿ, ಅವರು ಬರ್ತಾರೆ, ಏನಾರು ಇದ್ದರೆ ಮಾತಾಡ್ತಾರೆ, ಇರ್ತಾರೆ, ಅಷ್ಟೇ. ಐ ಆಮ್ ಲೀಡಿಂಗ್ ಮೈ ಲೈಫ್, ಈಸ್ ಲೀಡಿಂಗ್ ಇಸ್ ಲೈಫ್. ಆಮೇಲೆ ಪೇಪರ್ಸ್ ಬಂತಮ್ಮ? ಆಮೇಲೆ ಆ ಪೇಪರ್ಸು ಅದೇ ಹಂಗಾಯ್ತಾ. ಆಮೇಲೆ ಅವ್ರ ಮನೆಗೆ ಹೋಗಿ ಎಲ್ಲ ಕೂತ್ಕೊಂಡು, ಏನೋ ಕೊಡಪ್ಪ, ಹಿಂಗೆ ನೋಡೋಳನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಬಂದಿದ್ದೀನಿ, ದುಡ್ಡಿಲ್ಲ, ಏನೂ ಇಲ್ಲ. ಅದೇ ಅವ್ನು ಚಿಚ್ಚಿ ಅಂತ ಇದ್ದದ್ದು, ಇದು ಕೊಟ್ಟರೆ ಕೊಡ್ತಾರೆ, ಹಂಗೆ ಹಿಂಗೆ. ಆಮೇಲೆ ನೋಡಿದ್ರೆ ನಾನು ಈಸ್ಕೊಂಡು ಬಂದಿದ್ದೀನಿ ಪತ್ರನ. ನಾನು ಯಾರ ಹತ್ರನೋ ಒಬ್ಬರ ಹತ್ರ ಇವನು ಏನೋ ಕೆಲಸ ಮಾಡ್ತಾಯಿದ್ದೆ, ಅವರು ಕೊಟ್ಟರಂತೆ ದುಡ್ಡು ಇವನಿಗೆ. ಅವ್ರಿಗೆ ಕೊಟ್ಬಿಟ್ಟು ಇವನು ಪತ್ರ, ನೀನು ಯಾಕೆ ಇಸ್ಕೊಂಡು ಬಂದೆ ಪತ್ರನ? ಅಯ್ಯೋ ಅಣ್ಣನ ಮರ್ಯಾದೆ ಪ್ರಶ್ನೆ ಅದು, ಅಣ್ಣನ ಮರ್ಯಾದೆ ಪ್ರಶ್ನೆ, ನಮಗಿಲ್ವಾ, ನಿನಗೆ ಇರೋದು ಅಂದ್ಬಿಟ್ಟು ಇಟ್ಕೊಂಡ್ಬಿಟ್ಟೆ ಪತ್ರನ. ಆ್ಯಕ್ಚುಲಿ ಈ ಹ್ಯಾಡ್ ದಟ್. ಸುಮ್ಮನೆ ಇದೆಲ್ಲ ಕತ್ಲೆ. ಹಾಂ, ಅದಾಯಿತು. ಅದಾದಮೇಲೆ ಅಮ್ಮನೂ ಹೋದರು. 2018 ಅವತ್ತು 2018 ಇದು ಹಬ್ಬ, ಏನದು ಸಂಕ್ರಾಂತಿ ಹಬ್ಬ. ಅಮ್ಮ ತೀರ್ಕೊಂಡಿದ್ರಲ್ಲ, ಏನೋ ಹಬ್ಬ ಏನೋ ಇಲ್ವಲ್ಲ, ಸುಮ್ಮನೆ ಸ್ಯಾಡಾಗಿದ್ದೆ. ಫೋನ್ ಮಾಡ್ದೆ. ಅದಕ್ಕೆ ಮೊದಲು ಫೋನ್ ಮಾಡ್ದೆ ನನಗೆ, ಹೀಗೆ ಇದು ನಾನಲ್ಲದೆ ಏನೋ ಕಷ್ಟಪಟ್ಟು ಕೊಡ್ತೀನಿ, ಕೊಡಿ ಬಾಲು ನನಗೆ ಪತ್ರನ, ಏನೋ ಮಾಡಿ ಕೊಡ್ತೀನಿ, ಕೊಡಿ. ನಮ್ಮ ಅಂಕಲ್ಲು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅಂದರೆ ಇದು ಅವ್ರ ತಮ್ಮನ ಹತ್ರ ಏನೋ ಸ್ವಲ್ಪ ದುಡ್ಡು ಕೊಟ್ವಿ, 1 ಲಕ್ಷನೋ ಏನೋ. ಅದಕ್ಕೆ ಪೇಪರಲ್ಲಿ ಬರ್ಕೊಡಪ್ಪ, ನೀನು 1 ಲಕ್ಷ ಕೊಟ್ಟಿದ್ದೀವಿ ಅಂತ ಬರ್ಕೊಟ್ಬಿಟ್ಟು ಹೋಗು ಅಂತಂದರು. ನಾನು ಒಬ್ಬಳೇ ಅಲ್ವಾ ಇಲ್ಲಿರೋದು ಅಂತ. ಅಷ್ಟಕ್ಕೆ ಜಗಳ. ಏನು ನಮ್ಮ ಮೇಲೆ ನಂಬಿಕೆ ಇಲ್ವಾ, ನಿಮಗೆ ಇಲ್ವಾ, ಅದಿಲ್ವಾ, ಬೇಡ ಬಿಡಿ, ಕೊಡೋದೇ ಇಲ್ಲ ನಾವು, ಬೇಡ ಬಿಡಿ, ಹಾಗೆ ಹೀಗೆ. ನನ್ನ ತಮ್ಮ ಬಂದಿರೋದು ದುಡ್ಡು ಇಸ್ಕೊಂಡು ಹೋಗೋಕ್ಕೆ, ಇನ್ಯಾರನ್ನೂ ಕಳಿಸಿಲ್ಲ ನಾನು, ಹಾಗೆ ಹೀಗೆ ಅಂತೆಲ್ಲ ಇದು ಮಾಡ್ದೆ. ಸರಿ, ಅದನ್ನು ಬಿಟ್ಬಿಟ್ಟು, ಸರಿ ತಪ್ಪಾಯಿತು. ನಮ್ಮ ಅಂಕಲ್, ಅಯ್ಯೋ ತಪ್ಪಾಯ್ತಪ್ಪ, ಧನಲಕ್ಷ್ಮಿ ಏನೋ ಹೇಳಿಲ್ಲಪ್ಪ, ನಾನೇನೇ ಹೇಳಿದ್ದು ಅಂತ ಪಾಪ ಅವರು ಅವ್ರ ಮೇಲೆ ಇದು ಮಾಡಿಕೊಂಡ್ರು, ಎಲ್ಲ ಮಾಡಿಕೊಂಡ್ರು. ಆಮೇಲೆ ನಾನು ಇನ್ನು ಮಿಕ್ಕಿದ 2.5 ಲಕ್ಷ ಏನೋ ಒಡವೆನೋ ಏನೋ ಇಟ್ಬಿಟ್ಟು ಕೊಡ್ತೀನಿ, ಕೊಡಪ್ಪ ಅಂತ ಹೇಳಿದೆ. ಸರಿ ಅಂತ ಬಂದ. ಯಾರೋ ಒಬ್ಬ ಮುತ್ಕಪ್ಪನ ಕರ್ಕೊಂಡು ಬಂದಿದ್ದ. ಅವರು ಏನೋ ಪ್ರೊಡಕ್ಷನ್ ಮ್ಯಾನೇಜರೋ ಏನೋ ಅಂತ ಗೊತ್ತಿಲ್ಲ, ಅವ್ರು ಯಾರು ಅಂತ ನನಗೆ. ಕರ್ಕೊಂಡು ಬಂದುಬಿಟ್ಟು ಹಿಂಗೆ ಟೇಬಲ್ ಮೇಲೆ ಕೂತ್ಕೊಂಡು ಪತ್ರ ಕೊಟ್ಬಿಟ್ಟು ತೋರಿಸ್ದ. ಅಲ್ಲ, ಇದ್ಯಾಕೆ ಅಮ್ಮಂದು ಬಯೋಡೇಟಾ ಇದು ಅದು ಎಲ್ಲ ಇದೆ, ಇದೆಲ್ಲ ಯಾಕಿದೆ? ಅವ್ರಿಗೆ ಪ್ರೂಫ್ ಬೇಕಲ್ವಾ? ಯಾಕೆ ಬಿ ವಿ ರಾಧಾ ಅಂದರೆ ಗೊತ್ತಿಲ್ವಾ ಯಾರು ಅಂತ ಅವ್ರಿಗೆ? ಇದೆಲ್ಲ ಪ್ರೂಫ್ ಬೇಕಾ? ಚೆಕ್ಕು, ಬ್ಲ್ಯಾಂಕ್ ಚೆಕ್ಕು, ಅಮ್ಮ ಸೈನ್ ಮಾಡಿರೋದು ಎಲ್ಲನೂ ಇದೆ ಅದರೊಳಗಡೆ. ಆಮೇಲೆ ಸುಮ್ಮನೆ ನಾನು ಈಸ್ಕೊಂಡೆ. ಅದಕ್ಕೆ ಮೊದಲು ಒಬ್ಬರು ಲಾಯರ್ನ ಕನ್ಸಲ್ಟ್ ಮಾಡಿದ್ದೆ. ಹಿಂಗಾಗಿದೆ, ಏನು ಮಾಡೋದು? ಅವ್ನು ತುಂಬ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ, ನನ್ನ ಹತ್ರ ದುಡ್ಡಿಲ್ಲ ಇವಾಗ. ಅವ್ರು ಹೇಳಿದ್ರು, ಎಷ್ಟು ಪ್ರಾಪರ್ಟಿ ನಿಮ್ಮದು ವರ್ತು ಅಂತ.
ಅವಾಗ ಏನು 1 crore 1.5 crore ಇತ್ತು. ನಾನೆಲ್ಲ 1.5 crore ಬೇಡ, ನೀವೇನಾದರೂ ಮಾಡಿ ದುಡ್ಡು ಕೊಟ್ಬಿಟ್ಟು ಇಸ್ಕೊಂಡ್ಬಿಡಿ ಅಂತ ಹೇಳಿದ್ರು. ಸರಿ ಆಯಿತು ಬಂದುಬಿಟ್ಟು ನಾನು ಫೋನ್ ಮಾಡಿದೆ ಕೊಡ್ತೀನಿ ಅಂತ. ಆಮೇಲೆ ಅಷ್ಟೊತ್ತಿಗೆ 5 ಲಕ್ಷ 3.5 ಲಕ್ಷ ಕೊಟ್ಟಿದ್ದೆ ಅವನಿಗೆ. ಇನ್ನು 1.5 ಲಕ್ಷ ಕೊಡಬೇಕಾಗಿತ್ತು. ಪತ್ರ ಕೊಟ್ಟ, ಹಬ್ಬದ ದಿವಸ ಬಂದು ರಾತ್ರಿ ಕೊಟ್ಟ. ನಾನು ಹೇಳಿದೆ, ಇದಕ್ಕೆ ನಾನು ಒಂದು ಚೀಟಿ ಹಾಕಿದ್ದೀನಿ, ಚೀಟಿ ಎತ್ಬಿಟ್ಟು ನಿನಗೆ ಕೊಡ್ತೀನಿ, ಆಗಸ್ಟಲ್ಲ ಸೆಪ್ಟೆಂಬರಲ್ಲ ಕೊಡ್ತೀನಿ ಅಂತ ಹೇಳಿದೆ. 6 months ಟೈಮ್ ಕೊಡು. ಸರಿ ಅಂತ ಹೋದ. ಇನ್ನೊಂದು ವಾರ ಇದೆ ಇದು ಅವ್ನು ಹೇಳಿದ ಡೇಟ್ಗೆ ಫೋನ್ ಮಾಡ್ದೆ. ಆಚೆ ಕಡೆ ಗಾರ್ಡನಿಗೆ ನೀರು ಹಾಕ್ತಾಯಿದ್ದೆ, ಫೋನ್ ಮಾಡ್ದೆ. ಅದೇ ಧನಲಕ್ಷ್ಮಿ ಹೇಳಿದ್ರಲ್ಲ, ಅರೇಂಜ್ ಮಾಡ್ಕೊಂಡಿದ್ದೀರಾ ದುಡ್ಡು ಅಂದ. ಇಲ್ಲ, ಅರೇಂಜ್ ಮಾಡ್ಕೊಂಡಿಲ್ಲ, ಚೀಟಿ ಇದೆ ಅಂತ ಹೇಳಿದ್ನಲ್ಲ, ಅದಿದೆ, 1 ಲಕ್ಷ ಇದೆ ಚೀಟಿ, ಬಟ್ ನನ್ನ ಅಮೂಲ್ಯದು ಫೀಸ್ ಕಟ್ಟಬೇಕು, ಫೈನಲ್ ಇಯರ್ 2019 ಅದು, ಸಾರಿ, ಫೀಸ್ ಕಟ್ಟಬೇಕು, ನಾನು ಇವಾಗ ಕೊಡೋಕ್ಕಾಗಲ್ಲ ಅಂತ ಹಾಗೆ ಹೇಳಿದೆ. ಹಾಂ, ಹೆಂಗೆ ಮಾತಿಗೆ ತಪ್ತೀರಾ? ಏನು ಮಾತಿಗೇನು ತಪ್ತಾ ಇಲ್ಲ, ಇವಾಗ ಆಗಲ್ಲ ಅಷ್ಟೇ, ನನಗೂ ಪ್ರಾಬ್ಲಮ್ಸ್ ಇದೆ, ನಾನು ಚೇಂಬರ್ಗೆ ಹೋಗ್ತೀನಿ ಅಂತ. ಹೋಗು ಅಂದೆ. ಹೋಗು, ಚೇಂಬರ್ಗಾರು ಹೋಗು, ಎಲ್ಲಿಗಾದರೂ ಹೋಗು, ಏನಾರು. ಅದೇ ಅವನ ಹತ್ರ ಲಾಸ್ಟ್ ಫೈನಲ್ ಮಾತಾಡಿದ್ದು. ಇವತ್ತು ತನಕ ಅವ್ನು ನನ್ನ ಹತ್ರ ಫೋನು ಮಾತಾಡಿಲ್ಲ, ಮಾತಾಡಿಲ್ಲ. ಬಂದೇ ಇಲ್ಲ. ಅಣ್ಣ ಅಂತ ನಮ್ಮ ತಂದೆ ಜೊತೆ ಅಷ್ಟು ಇದಾಗಿದ್ಬಿಟ್ಟು ಒಂದು ಕರ್ಟಿಸಿಗಾದರೂ ಒಂದು ಇದು ಎಷ್ಟು ತಿಂದಿದ್ದಾರೆ ಅವ್ರ ಮನೆಯವರು ಎಲ್ಲರೂ, ಹಾಗೆ ಇದು ಮಾಡ್ತಾರೆ. ಅವ್ರ ತಮ್ಮ ಒಬ್ಬ ಇದ್ದಾನೆ. ನಾನು ಹಾಸ್ಪಿಟ್ಲಲ್ಲಿದ್ದರೆ, ಅಕ್ಕ ನನ್ನ ಪ್ರಾಣ ಕೊಟ್ಬಿಟ್ಟು ಅಪ್ಪನ ಪ್ರಾಣ ಉಳಿಸೋದಾದರೆ ಉಳಿಸ್ಬಿಡ್ಲಿ ಅಕ್ಕ, ನಾವು ಎಲ್ಲಿಟ್ಕೋಬೇಕು ಮುಖಾನ ಅವ್ರು ಹಂಗೆ ಅಂದಾಗ. ಹಂಗಾರೆ ನಾವಿರೋದು ಯಾಕೆ? ಏನಕ್ಕಕ್ಕ, ಇನ್ನೂ 2 ಹುಡುಗರು ಇದ್ದಾರೆ ಗಂಡಸರು ನಮ್ಮ ಮನೇಲಿ, ಹೆಂಗೋ ನೋಡ್ಕೋತಾರೆ, ನನ್ನ ಪ್ರಾಣ ಹೋದೆ ಪರವಾಗಿಲ್ಲ ಅಕ್ಕ, ಅಪ್ಪನ ಪ್ರಾಣ ಉಳಿದ್ರೆ ಸಾಕಕ್ಕ ಅಂತಾನೆ. ನನಗೆ ನಿಜವಾಗ್ಲೂ ಟಿಲ್ ಟುಡೇ ಐ ಕುಡಂಟ್ ಡೈಜೆಸ್ಟ್ ದಟ್ ವರ್ಡ್. ಇಂಥ ಟೈಮಲ್ಲಿ ಹೆಂಗೆ ಮಾತಾಡಬೇಕು ಅನ್ನೋ ಪರಿಜ್ಞಾನ, ಅವ್ನು ಏನು ಮೀನಿಂಗಲ್ಲಿ ಹೇಳ್ದ ಏನು ಒಂದು ಗೊತ್ತಾಗಲಿಲ್ಲ. ಕಷ್ಟಪಡ್ತಾ ಇರೋರು ನಾವು ಹಗಲು ರಾತ್ರಿ, ಇವ್ನು ಬಂದು ಆ ಥರ ಒಂದು ಡೈಲಾಗ್ ಹೇಳಿದ್ರೆ ಹೆಂಗಿರುತ್ತೆ? ಗ್ರೇಟ್ ಅಮ್ಮ, ಅದೆಲ್ಲ ತಡೆದಿರೋದು ಇದೆಯಲ್ಲ ನೀವು. ಅಯ್ಯಪ್ಪ, ಆ ಮೆಂಟಲ್ ಹ್ಯೂಮಿಲೇಷನ್ ಇದೆಯಲ್ಲ. ಆಮೇಲೆ ಚೇಂಬರ್ಗೆ ಕರೆದ್ಬಿಟ್ಟು, ಅಯ್ಯೋ ಎಷ್ಟು ಚೇಂಬರ್ಗೆ ಕೂಡ ಬಂದಿಲ್ಲ ಇವನು ನನ್ನ ಜೊತೆ. ಎಲ್ಲ ಬರ್ತೀನಿ, ನಿಮ್ಮ ಜೊತೆಗೆ ಇರ್ತೀನಿ ಅಂದ್ಬಿಟ್ಟು ಚೇಂಬರ್ಗೂ ಬಂದಿಲ್ಲ. ಚೇಂಬರಿಂದ ಫೋನ್ ಬಂದಿದೆ, ಬಲ್ಲು ಹಿಂಗೋ, ಹಾಂ ನೀವು ಹೋಗಿ ಪಾಪ KCN ಚಂದ್ರು ಅಂಕಲ್ಲು ತೀರ್ಕೊಂಡ್ರಲ್ಲ, ಚಂದ್ರಶೇಖರ್, ಎಷ್ಟು ಇದು ಮಾಡಿದ್ರು ಅಂದರೆ, ಇಲ್ಲಮ್ಮ ನೀವು ಹೋಗಿ ಮಾತಾಡಿ, ಇದು ಮಾಡಿ ಅದು ಮಾಡಿ, ಅವರಿದ್ದಾರೆ ಹೋಗಿ, ಇವರಿದ್ದಾರೆ, ಅವರು ಹಿಂದುಗಡೆಯಿಂದ ಅವರೆಲ್ಲ ಸ್ವಲ್ಪ ಇದು ಮಾಡಿ ಎಲ್ಲ ಮಾಡಿ ಹೋದರೆ, ಅಲ್ಲಿ ಸಾರಾ ಗೋವಿಂದ ಅವರು ಪಾಪ ಇದಾಗಿದ್ದರು. ಅವ್ರ ವೈಫ್ ಕೂಡ ನಾನು ಕೆಲಸ ಮಾಡಿದ್ದೀನಿ ಒಂದು ಟೈಮಲ್ಲಿ. ಅವ್ರ ವೈಫು ನನ್ನ ಫ್ರೆಂಡ್ ನಮ್ಮ ಕ್ಲೈಂಟ್ ಪಕ್ಕದ ಮನೇಲಿದ್ರು, ಅವ್ರ ಮಗಳು ವೈಫು ಎಲ್ಲನೂ. ವೈಫ್ ತೀರ್ಕೊಂಡ್ಬಿಟ್ರು ಆವಾಗಲೇ. ಆಮೇಲೆ ಹೇಳಿದಾಗ ಅವ್ನು ಯಾರೋ ಒಬ್ರು ಇದ್ರಪ್ಪ, ನಮ್ಮ ತಂದೆ ಗೊತ್ತಲ್ಲ ಎಲ್ಲರಿಗೂ, ಇದು ಮುಖಾಮುಖಿ ನೋಡ್ದಂಗೆ ಅದೆಲ್ಲ ಗ್ರೆಡ್ಜ್ ಇರುತ್ತಲ್ಲ ಅವ್ರಿಗೆ, ವೆಂಜನ್ಸ್ಗಳು. ಹಾಂ ಸರ್, ಏನು ಗೊತ್ತಾ ಸರ್, ಅದೇನೋ ಒಂದು ಸಂಸ್ಕೃತ ದೇವಸ್ಥಾನದಲ್ಲಿ ಆಡೋ ಭಾಷೆ ಸರ್, ಆ ಭಾಷೆ ಅದಕ್ಕೆ ಅವರು ಇದು ಮಾಡಿ ದುಡ್ಡಿಸ್ಕೊಂಡ್ಬಿಟ್ಟಿದ್ದಾರೆ ಗೌರ್ಮೆಂಟ್ ಹತ್ರ. ಅದೇ ನಮ್ಮ ಪಿಕ್ಚರ್ಗೆಲ್ಲ ಕೊಡಿ ಅಂದರೆ ಕೊಡ್ತಾರಾ? ಕೊಡೋದೇ ಇಲ್ಲ ಸರ್, ಹಂಗೆ ಸರ್ ಹಿಂಗೆ ಸರ್ ಅಂತ. ಆಮೇಲೆ ನಾನು ಹೇಳಿದೆ, ಸರ್ ನೋಡಿ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಪಿಕ್ಚರ್ ಬಗ್ಗೆ ಏನೂ ಗೊತ್ತಿಲ್ಲ. ಆಡಿಟಿಂಗ್ ಮಾಡಿ ಕೊಟ್ಟಿದ್ದಾರೆ, ದೇವರಾಜ್ ಅಂತ ಆಡಿಟರ್ ಇದ್ದಾರೆ, ಇವಾಗಲೂ ಇದ್ದಾರೆ, ಅವ್ರ ಹತ್ರ ಹೋಗಿ ಎಲ್ಲ ಕೇಳಿದ್ದೆ ನಾನು. ಎಲ್ಲ ಮಾಡಿ ಕೊಟ್ಟಿದ್ದಾರೆ, ಎಲ್ಲ ಪ್ರೊಡ್ಯೂಸ್ ಮಾಡಿದ್ದೀವಿ ನಾವು, ಗೌರ್ಮೆಂಟ್ಗೆಲ್ಲ ಬಂದಿದೆ. ನಂದು ಇದಕ್ಕೂ ಏನೂ ಗೊತ್ತಿಲ್ಲ ಸರ್, ನನ್ನ ಪ್ಲೀಸ್ ಇದು ಹೇಳಿಬೇಡಿ ಅಂತ. ಐ ಸ್ಟಾರ್ಟೆಡ್ ಲಿಟ್ರಲಿ ಕ್ರೈಯಿಂಗ್ ದರ್. ಅವ್ರಿಗೆ ಬೇಜಾರಾಯಿತು ಅನಿಸುತ್ತೆ. ಸರಿ ಹೋಗಮ್ಮ ಅಂತ ಸಾರಾ ಗೋವಿಂದ ಅವರು ಪಾಪ ಇದು ಮಾಡಿ ಕಳಿಸಿದ್ರು ಅವತ್ತು ನನ್ನನ್ನು ಚೇಂಬರಿಂದ. ಯಪ್ಪ, ಏನೇನು ಫೇಸ್ ಮಾಡಿದ್ದೀರಮ್ಮ? ತುಂಬ ಫೇಸ್ ಮಾಡಿದೆ, ತುಂಬ ಅಂದರೆ ತುಂಬಾ. ಇವತ್ತಿಗೂ ಮಾಡ್ತಾಯಿದ್ದೀನಿ. ಸುಮಾರು ಜನ ಕೊಡಬೇಕು ದುಡ್ಡುಗಳು, ಅದು ಇದು ಎಲ್ಲ, ಇನ್ನೂ ಕೊಟ್ಟಿಲ್ಲ. ನೋಡೋಣ, ದೇವರಿದ್ದಾನೆ, ದೇವ್ರ ಮೇಲೆ ದೇವ್ರನ್ನ ನಂಬ್ಕೊಂಡಿದ್ದೀನಿ. ಮೋರ್ ಓವರ್ ಸಾಯಿಬಾಬಾ ಈಸ್ ಮೈ ಸೋಲ್ ಡಿಯೋರ್, ಅವನನ್ನು ನಂಬ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಅವನ ಮೇಲೆ ಭಾರ ಹಾಕಿದ್ದೀನಿ. ಬಾಬಾ ಖಂಡಿತ ಒಳ್ಳೇದು ಮಾಡ್ತಾರಮ್ಮ, ಕೈ ಬಿಡಲ್ಲ, ಖಂಡಿತ ಕೈ ಬಿಡಲ್ಲ. ಆ್ಯಂಡ್ ತೂಗುದೀಪ ಅನ್ನೋ ಒಂದು ಬ್ಯಾನರ್ನ ದರ್ಶನ್ ಅವರ ನಿರ್ಮಾಣ ಸಂಸ್ಥೆಗೆ ಇಡಬೇಕಾದ್ರೆ ಅವ್ರು ಬಂದು ಮಾತಾಡಿದ್ರಂತೆ. ಹೌದು ಬಂದಿದ್ದರು, ಅವರಮ್ಮ ಬಂದಿದ್ದರು, ಆಂಟಿ ಬಂದಿದ್ದರು,
ಬಂದುಬಿಟ್ಟು ಅಪ್ಪ ಇದೆಲ್ಲ ಇದು ಮಾಡ್ಕೊಂಡು ಅದೇ ಇನ್ನೊಂದೇನೋ ಅವ್ರೇನೋ ಸೀರಿಯಲ್ ಏನೋ ಸ್ಟಾರ್ಟ್ ಮಾಡಬೇಕಾಗಿತ್ತು, ಅದ್ರ ಬಗ್ಗೆನೂ ಏನೇನೋ ಮಾತಾಡಿಕೊಂಡು ಇದನ್ನು ಮಾತಾಡಿಕೊಂಡು ಹೋದರು. ಬಟ್ ಅಪ್ಪ ಹೋದಾಗ ದರ್ಶನ್ ಅವ್ರು ಬಂದಿದ್ರು ಅಂತ ಕಾಣತ್ತಲ್ಲ, ಅಮ್ಮ ಹೋದಾಗ್ಲೂ ಅಪ್ಪ ಹೋದಾಗ್ಲೂ ನನಗೆ ಅದು ವಿಡಿಯೋ ನೋಡ್ದಂಗೆ ಜ್ಞಾಪಕ ಅದು ದರ್ಶನ್. ದರ್ಶನ್ ಅವರು ಅಮ್ಮಂಗೆ ಹುಷಾರಿಲ್ದಿದ್ದಾಗ ಬಂದಿದ್ರು, ಬಂದ್ಬಿಟ್ಟು ಹಿ ಗೇವ್ ಸಮ್ ಮನಿ, ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಹೋದರು ಅವರು. ಹಿ ಹೆಲ್ಪ್ಡ್. ಅಮ್ಮಂಗೆ ಹುಷಾರಿಲ್ದಾಗ ಕೊಟ್ಟರು, ಒಂದು 2 lakhs ಏನೋ ಕೊಟ್ಟರು. ನಾವು ಹೆಲ್ಪ್ ಮಾಡಿರೋರನ್ನ ಇದು ಮಾಡಬಾರ್ದು. ಮತ್ತು ವಿನೋದ್ ಸರು ಬಂದರು, ವಿನೋದ್ ರಾಜ್ಕುಮಾರ್ ಅವರು ಕೊಟ್ಟರು ಬಂದು. ಅವ್ರದ್ದೇನೋ ಒಂದು ಕಾನ್ಸರ್ಟ್ ಮಾಡಬೇಕು ಅಂತ ಇದ್ದರು, ಅವರು ಸಿಂಗಿಂಗ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿದರು. ಪಾಪ ಅದು ಆಗಲಿಲ್ಲ. ಅಷ್ಟೊತ್ತಿಗೆ ಅಪ್ಪನೇ ಹೋಗ್ಬಿಟ್ರು. ಹೇಗಿದೆ ಮಗ ಅಪ್ಪ ಅಮ್ಮ ಇಲ್ಲದೆ ನಿಮ್ಮ ತುಂಬ ಬೇಜಾರು ಅನಿಸುತ್ತೆ. ಬಟ್ ಇವತ್ತು ತನಕನೂ ದಿನ ನನ್ನ ಕನಸಲ್ಲಿ ಅಮ್ಮ ಅಪ್ಪ ಇಬ್ಬರು ಬರ್ತಾರೆ. ಅಂದರೆ ಮೊದಲೇ ಹೆಂಗಿದ್ವೋ ಹಾಗೆ ಏನೋ ಒಂದು ಆ ಥರ ದಿನ ಕನಸಲ್ಲಿ ಬರ್ತಾರೆ. ಒಂದೊಂದ್ಸಲಿ ಮಲ್ಕೊಂಡು ಕನಸು ಬರೋದೇ ಕಾಯ್ತಾ ಇರ್ತೀನಿ ನಾನು, ಅವ್ರು ಬರ್ತಾರೆ ಅಂತ. ಆ ಥರ ಇದೆ. ಬಟ್ ಇವತ್ತು ತನಕನೂ ನನಗೂ ಅವರು ನನಗೆ ಗೊತ್ತು ಅನಿಸುತ್ತೆ. ಐ ಆಮ್ ಅಲೋನ್, ಐ ಆಮ್ ಸ್ಟ್ರಗ್ಲಿಂಗ್ ಇಯರ್ ಎಲ್ಲ ಗೊತ್ತು ಅನಿಸುತ್ತೆ. ಅದಕ್ಕೆ ಅವರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ, ಇಲ್ಲೇ ಎಲ್ಲೋ ಇದ್ದಾರೆ ಅಂತಲೇ ಅನಿಸ್ತಾ ಇದೆ ನನಗೆ ಇವತ್ತು. ಇಲ್ಲೇ ಇದ್ದಾರೆ, ಫಿಸಿಕಲಿ ಮಾತ್ರ ಅವ್ರು ನಮಗೆ ಕಾಣಿಸ್ತಿಲ್ಲ ಅಷ್ಟೇ, ಫಿಸಿಕಲಿ ಇಲ್ಲ ಅಷ್ಟೇ. ಅದು ಬಿಟ್ಟರೆ ಒಂದೊಂದವ್ರು ಮಾತಾಡ್ತಾ ಇದ್ದಿದ್ದು, ಅಮ್ಮ ಮಾತಾಡ್ತಾ ಇದ್ದಿದ್ದು ಎಲ್ಲನೂ ತುಂಬ ಹರ್ಟ್ ಆಗುತ್ತೆ. ಒಂದೊಂದ್ಸಲಿ ತುಂಬ ಒಬ್ಬಳೇ ಆಗ್ಬಿಟ್ನಲ್ಲ, ಯಾರೂ ಇಲ್ವಲ್ಲ ಅಂತ ಅನಿಸುತ್ತೆ. ಏನು ಮಾಡು, ಮೊದಲು ತುಂಬ ಅಳ್ತಾಯಿದ್ದೆ. ಒಂದಿನ ನನ್ನ ಮಗಳು ಬೈದ್ಲು, ನಿನಗಾದರೂ ಅವರಿದ್ದಾರೆ ಅಳ್ತೀಯ, ನೀನು ಹಿಂಗೆ ಅಳ್ತ್ಕೊಂಡು ಕೂತ್ಕೊಂಡ್ರೆ ನಾನು ಯಾರು ನೆನೆಸ್ಕೊಂಡು ಅಳ್ಬೇಕು ಅಂದ್ಲು. ಅದಾದಮೇಲೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಆ ಮಗು ಇಸ್ ವೆರಿ ಸ್ಟ್ರಾಂಗ್ ಗರ್ಲ್ ಅಮ್ಮ. ನಿಮಗೆ ಒಂಥರ ನೀವು ಧನಲಕ್ಷ್ಮಿ ಆದರೆ ಅವರು ಧೈರ್ಯಲಕ್ಷ್ಮಿ ನಿಮ್ಮ ಮನೆಗೆ. ಇಲ್ಲ, ತುಂಬ ಒಳ್ಳೆ ಹುಡುಗಿ. ಬಟ್ ಸ್ವಲ್ಪ ರಫ್ ಅಷ್ಟೇ ಅವಳು. ಶಿ ಇಸ್ ಎ ವೆರಿ ವೆರಿ ನೈಸ್ ಗರ್ಲ್. ತುಂಬ ವ್ಯಾಲ್ಯೂಸ್ ಇದೆ ತಾತನ ಬಗ್ಗೆ. ಅವಳ ಅಮ್ಮನ ಚಿಚ್ಚಿ ಅಂತ ಕರಿತಾ ಇದ್ಲು, ಚಿಚ್ಚಿ ಬಗ್ಗೆ ತುಂಬ ವ್ಯಾಲ್ಯೂಸ್ ಇದೆ ಅವಳಿಗೂ. ಆ ಮಗುಗೆ ಎಷ್ಟು ಆಘಾತ ಆಯಿತು ತಾತ ಅಜ್ಜಿ ಹೋಗಿದ್ದು? ತಾತ ಹೋದಾಗ ಶಿ ವಾಸ್ ಇನ್ ಫಸ್ಟ್ ಇಯರ್ ಡಿಗ್ರಿ ಇದರಲ್ಲಿದ್ಲು, ರೇವಾದಲ್ಲಿದ್ಲು, ಇಂಜಿನಿಯರಿಂಗ್ ಮಾಡ್ತಾಯಿದ್ಲು. ಫಸ್ಟ್ ಇಯರ್ಗೆ ಸೇರಿಕೊಂಡಿದ್ಲು. ಅಮ್ಮ ಹೋದಾಗ 3rd year. ಇನ್ನೊಂದು ವರ್ಷ ಇತ್ತು ಅವಳದು ಮುಗ್ಸೋಕ್ಕೆ, ಅವಳು ಇದಾಗಕ್ಕೆ. ಇವರು ನಮ್ಮ KS ಸ್ವಾಮಿ ಅವರ ಪ್ರೀತಿಯ ಮೊಮ್ಮಗಳು. ಇವರು ಆಸ್ಟ್ರೇಲಿಯಲ್ಲಿದ್ದಾರೆ, ಇವರು ಇಲ್ಲಿಲ್ಲ. ಇದ್ದಿದ್ರೆ ಇಲ್ಲೇ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಬಟ್ ಅವ್ರು ಅಲ್ಲಿರೋದ್ರಿಂದ ಈಗ ಈ ಝೂಮ್ ಕಾಲಲ್ಲಿ ಮಾಡ್ತಾ ಇದೀವಿ. ಸೊ ಅವರು ಇರಬೇಕು, ಅವ್ರ ಫ್ಯಾಮಿಲಿ ಲೆಗಸಿ ಮುಂದುವರಿಬೇಕು ಅನ್ನೋದಕ್ಕೆ ಅವ್ರನ್ನ ಇಲ್ಲಿ ಕೂತ್ಕೊಂಡು ನಾನು ನಿಮ್ಮನ್ನ ಝೂಮ್ ಕಾಲ್ ಮೂಲಕ ಇಂಟರ್ವ್ಯೂ ಮಾಡ್ತಿದ್ದೀನಿ. ಇದು ನಿಮ್ಮ ಗಮನಕ್ಕೆ. ಸೊ ಹೇಳಿಮ್ಮ, ನಿಮ್ಮ ಅಮುಲು ಅಂತ ಕರಿತಿದ್ದೆ, ಅಮುಲು ಪೆಟ್ ನೇಮ ಅಥವಾ ನಿಮ್ಮ ನಿಜವಾದ ಹೆಸರೇನು?